ನಮಸ್ಕಾರ. ಈ ರಾಶಿಯ ಅತ್ತೆ ಸೊಸೆ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಯಾರಿಗೆ? ಸೊಸೆಗೆ ಈ ರಾಶಿಯ ಅತ್ತೆ ಸಿಗಬೇಕಂದ್ರೆ ಸೊಸೆ ಪುಣ್ಯ ಮಾಡಿರಬೇಕು. ಈ ರಾಶಿಯ ಸೊಸೆ ಸಿಗಬೇಕಂದ್ರೆ ಅತ್ತೆ ಪುಣ್ಯ ಮಾಡಿರಬೇಕು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ತೆ ಸೊಸೆ ಕಾಟ ಅಬ್ಬಬ್ಬ ಹೇಳಬಾರ್ದು ಅಂತಾರೆ ಗಂಡು ಮಕ್ಕಳು. ಗಂಡು ಮಕ್ಕಳು ನೊಂದು ಬೆಂದು ಹೋಗ್ಬಿಟ್ಟಿರ್ತಾರೆ. ಈ ಕಡೆ ತಾಯಿ ಕಡೆ ಸಪೋರ್ಟ್ ಮಾಡಿದರೆ ಹೆಂಡತಿ ಮುನಿಸ್ ಕೊಟ್ಕೊತಾಳೆ, ಹೆಂಡತಿ ಕಡೆ ಪ್ರೀತಿ ತೋರಿಸಿದರೆ ತಾಯಿ ಮುನಿಸ್ ಕೊಟ್ಕೊತಾರೆ. ಅಬ್ಬಬ್ಬಾ, ಈ ಪಾಡು ಗಂಡು ಮಕ್ಕಳಿಗೆ ಹೇಳಬಾರ್ದು. ಯಾವ ರಾಶಿ ಅತ್ತೆ ಸೊಸೆ ಪುಣ್ಯ ಮಾಡಿರ್ಬೇಕಪ್ಪ, ಅತ್ತೆ ಪುಣ್ಯ ಮಾಡಿರಬೇಕು, ಸೊಸೆ ಪುಣ್ಯ ಮಾಡಿರಬೇಕು ಅಂತಂದರೆ ನೋಡಿ, ಅತ್ತೆ ಸೊಸೆ ಎಸ್ಪೆಷಲಿ ಅತ್ತೆ ಏನಾದರೂ ಮೇಷರಾಶಿ ಆಗಿದ್ದರೆ ಸೊಸೆ ಸಿಂಹ ರಾಶಿ ಅಥವಾ ಧನುರಾಶಿ ಆಗಿರಬೇಕು. ಅದೇ ರೀತಿ ಸೊಸೆ ಏನಾದರೂ ವೃಷಭ ರಾಶಿ ಆಗಿದ್ದರೆ ಅತ್ತೆ ಕನ್ಯಾ ರಾಶಿ ಆಗಿರಬೇಕು. ಇದೇ ಥರ ಅತ್ತೆ ಮಿಥುನ ರಾಶಿ ಆಗಿದ್ದರೆ ಸೊಸೆ ತುಲಾ ರಾಶಿ ಆಗಿರಬೇಕು. ಸೊಸೆ ಕರ್ಕಾಟಕ ರಾಶಿ ಆಗಿದ್ದರೆ ಅತ್ತೆ ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು. ಅತ್ತೆ ಸಿಂಹ ರಾಶಿ ಆಗಿದ್ದರೆ ಸೊಸೆ ಧನಸ್ಸು ರಾಶಿ ಅಥವಾ ಮೇಷರಾಶಿ ಆಗಿರಬೇಕು. ಅತ್ತೆ ಕನ್ಯಾ ರಾಶಿ ಆಗಿದ್ದರೆ ಸೊಸೆ ವೃಷಭ ರಾಶಿ ಆಗಿರಬೇಕು. ಅತ್ತೆ ತುಲಾ ರಾಶಿ ಆಗಿದ್ದರೆ ಸೊಸೆ ಮಿಥುನ ರಾಶಿ ಆಗಿರಬೇಕು. ಅತ್ತೆ ವೃಶ್ಚಿಕ ರಾಶಿ ಆಗಿದ್ದರೆ ಸೊಸೆ ಕರ್ಕಾಟಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು. ಅತ್ತೆ ಧನುರ್ರಾಶಿ ಆಗಿದ್ದರೆ ಸೊಸೆ ಸಿಂಹ ರಾಶಿ ಅಥವಾ ಮೇಷರಾಶಿ ಆಗಿರಬೇಕು. ಅತ್ತೆ ಮಕರ ರಾಶಿ ಆಗಿದ್ದರೆ ಸೊಸೆನೂ ಮಕರ ರಾಶಿ ಅಥವಾ ಕುಂಭ ರಾಶಿ ಆಗಿರಬೇಕು. ಅತ್ತೆ ಕುಂಭ ರಾಶಿ ಆಗಿದ್ದರೆ ಸೊಸೆನೂ ಮಕರ ಅಥವಾ ಕುಂಭ ರಾಶಿ ಆಗಿದ್ದರೆ ಒಳ್ಳೆಯದು. ಅತ್ತೆ ಮೀನ ರಾಶಿ ಆಗಿದ್ದರೆ ಸೊಸೆ ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರಬೇಕು. ಈ ರೀತಿ ಇದ್ದರೆ ಖಂಡಿತವಾಗಲೂ 100ಕ್ಕೆ 80% ಆಫ್ ದಿ ಪೀಪಲ್ಸ್ ಅತ್ತೆ ಸೊಸೆ ಚೆನ್ನಾಗಿರ್ತಾರೆ. ಇಡೀ ಜಗತ್ತಿನಲ್ಲಿ ಅತ್ತೆ ಸೊಸೆ ಚೆನ್ನಾಗಿರೋದು ಒಂದಾಗಿರೋದು 100ಕ್ಕೆ 20% ಅಷ್ಟೇ. 100ಕ್ಕೆ 20% ಅಷ್ಟೇ. ಇನ್ನು 80% ಆಫ್ ದಿ ಪೀಪಲ್ಸ್ ಅತ್ತೆ ಸೊಸೆ ನೋಡ್ರಿ, ಯಾರ ಮನೆಗೆ ಹೋದರೂ ಜಗಳ, ಕಲಹ, ಕಾದಾಟ. ಅತ್ತೆ ಮೇಲೆ ಸೊಸೆ ಕಂಪ್ಲೇಂಟ್ ಹೇಳ್ತಿರ್ತಾರೆ, ಸೊಸೆ ಮೇಲೆ ಅತ್ತೆ ಕಂಪ್ಲೇಂಟ್ ಹೇಳ್ತಿರ್ತಾರೆ. ಇಲ್ಲಿ ಅತ್ತೆದು ಸೊಸೆದು ಈ ರಾಶಿ ನಕ್ಷತ್ರ, ಈ ರಾಶಿಗಳಾಗಿ ಒಳಗಡೆ ನಕ್ಷತ್ರಗಳ ಕಂಪ್ಯಾಟಬಿಲಿಟಿ ಅಂತ ಬರುತ್ತೆ, ಅದನ್ನು ನೋಡಬೇಕು. ಈ ರೀತಿ ಇದ್ದರೆ 80% ಅತ್ತೆ ಸೊಸೆ ಚೆನ್ನಾಗಿರ್ತಾರೆ. ಆವಾಗ ಎಸ್ಪೆಷಲಿ ಗಂಡು ಮಕ್ಕಳು, ಮಗ ಮತ್ತು ಮಾವ, ತಂದೆ ಭಾಳ ಪುಣ್ಯ ಮಾಡಿರ್ತಾರೆ. ಈ ರೀತಿ ನನ್ನ ಅತ್ತೆ ಸೊಸೆ ನಿಮ್ಮ ಮನೆಗಳಲ್ಲಿ ರಾಶಿಗಳಾಗ್ಬಿಟ್ರೆ ಬಹಳ ಪುಣ್ಯ ಮಾಡಿರ್ತೀರ ನೀವು. ಎಸ್ಪೆಷಲಿ ಮಗ, ತಂದೆ, ಮಾವ. ಈ ರೀತಿ ಅತ್ತೆ ಸಿಗೋಕ್ಕೆ ಸೊಸೆ ಪುಣ್ಯ ಮಾಡಿರಬೇಕು, ಸೊಸೆ ಸಿಗೋಕ್ಕೆ ಅತ್ತೆ ಪುಣ್ಯ ಮಾಡಿರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.